ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2025-26ನೇ ಸಾಲಿನ ಫ್ರೀ ಸ್ಕೂಲ್ LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು. ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಹಿಂದೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, MG ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 9164976866 ಮೊಬೈಲ್ ಸಂಖ್ಯೆ ಮತ್ತು 0815425115 ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು. 30 ಲಕ್ಷ ರು ಚರಂಡಿ ಕಾಮಗಾರಿಗೆ ದೊಡ್ಡಬೊಮ್ಮನಹಳ್ಳಿ ಗ್ರಾಮದ ಮುಖಂಡರಿಂದ ಚಾಲನೆ. ವಿಪತ್ತು ಉಪಶಮನದ ಯೋಜನೆಯಡಿ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ದೊಡ್ಡಬೊಮ್ಮನಹಳ್ಳಿ ಗ್ರಾಮದ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನದ ಹತ್ತಿರದಿಂದ ಗ್ರಾಮದ ಕೆರೆಯ ಕಡೆಗೆ ನೀರು ಹರಿಯುವ 30 ಲಕ್ಷ ರುಗಳ ಚರಂಡಿ ನಿರ್ಮಾಣ ಕಾಮಗಾರಿಗೆ ಹೋಬಳಿಯ ಮುಖಂಡರು ಇಂದು ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ದೊರಕಿಸಿಕೊಟ್ಟರು. ಗ್ರಾಮದ ವೀರಭದ್ರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಕಾಮಗಾರಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ KPCC ಸದಸ್ಯರು ಮತ್ತು ಮಾಜಿ APMC ಅಧ್ಯಕ್ಷರಾದ ಕುಡ್ರಳ್ಳಿ ಕೃಷ್ಣಮೂರ್ತಿರವರು ಮಾತನಾಡಿ, ಚರಂಡಿ ಮತ್ತು ಕಲ್ಯಾಣಗಳಿಗೆ ಪೂರ್ವ ವೈಭವ ನೀಡಲು 1.95 ಕೋಟಿ ರುಗಳ ಯೋಜನೆಯನ್ನು ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಯೋಜನೆ ರೂಪಿಸಿದ್ದಾರೆ. ಅದರಲ್ಲಿ ಹಲವು ಕಲ್ಯಾಣಿಗಳ ಅಭಿವೃದ್ಧಿ ಮತ್ತು ಚರಂಡಿಗಳ ಕಾಮಗಾರಿಗಳು ಸಹ ಇದ್ದು, ದೊಡ್ಡಬೊಮ್ಮನಹಳ್ಳಿ ಕುಂಟೆಯಿಂದ ನೀರು ಹರಿಯಲು ಚರಂಡಿ ನಿರ್ಮಾಣಕ್ಕೆ ಚಾಲನೆ ಸಹ ಒಂದಾಗಿದ್ದು, ಸದರಿ ಕಾಮಗಾರಿಗಳನ್ನು ಕಳೆದ ಜೂನ್ 28ರಂದು ಚಾಲನೆ ನೀಡಿದ್ದು, ಇಂದು ನಾವು ಪೂಜೆ ನೆರವೇರಿಸಿ ಕಾಮಗಾರಿಯನ್ನು ಪ್ರಾರಂಭಿಸುತ್ತಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಸೊಣ್ಣೇಗೌಡರು ಸಹ ಮಾತನಾಡಿದರು. ಗ್ರಾಮ ಪಂಚಾಯಿತಿ ಹರೀಶ್, ಗ್ರಾಮ ಪಂಚಾಯಿತಿ ಸದಸ್ಯ ವೀರಭದ್ರಪ್ಪ, ಗುತ್ತಿಗೆದಾರರಾದ ವರದರಾಜ್ ಸೇರಿದಂತೆ ಸಚಿವ ಸುಧಾಕರ್ ಬಣದ ಕಾಂಗ್ರೆಸ್ ಮುಖಂಡರು ಮತ್ತಿತರರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಭರತಖಂಡೇ ಮೇರು ರಕ್ಷಣ ದಿಕ್ಕು ಅಗೇಸಿ ದೇಶ ಪಶ್ಚಿಮ ಪ್ರದೇಶ ಕರ್ನಾಟಕ ದೇಶೀಯ ವ್ಯವಹಾರಿಕೆ ಚಾಂದ್ರಮಾನೇನ ಪ್ರಭು ಆದಿ ಸಂಗಣ ಮಧ್ಯ ಈಶ್ವರದ ಆಷಾಢಮಾಸೆ ಶುಕ್ಲಪಕ್ಷೆ ವಾಸರಿಕ್ತವಾಸರಃ ಭಾರ್ಗವಾಸರಿಕ್ತಾಯಾಂ शुभ नक्षत्रे शुभ योगे शुभ कर्णे शुभरितो ये मंगल विशेष सस्याम शुभरितो ओम श्री महागणपति देवता बिल्वा अथ भूम पूजाम आचरिष्येति संकल्प्याम ओम अस्याम निर्माण सुरागमास्या अस्याम अमुकपोत्वस्य दೊಡ್ಡಬೊಮ್ಮನಹಳ್ಳಿ ಗ್ರಾಮ ನಿವಾಸಸ್ಯಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ವೀರ್ಯ ಅಭಯ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಸಿದ್ಧಿ ರಕ್ಷೋತ್ತರಕರಕ ವಸ್ತು ವಾಹನ ಪ್ರಾಪ್ತಸ್ವ ಓಂ ಶ್ರೀ महागणपति देवता बिल्वा उपचार पूजाम आचरिष्ये ओम ीनहामवस्तौतम ईश्वराजं ब्रह्मणसदा कानसन्नोतमि शेषा ध्यायामीं ध्यानं स्वप्यामि आवाहयामि किं पाद सर्वभूतानां तामोपरिमलगन्धान्धारयामि भगवान् प्रजावाहन दशमांगवेद यो भावाय संगीतां स्वार्गं ओम तत्तो जागं होकर
ನಮಸ್ತೆ ಬ್ರಹ್ಮಣ್ಯವ कर्पूरमङ्गलसमेतीरप्यैश्वर्यामि जय गोविंद गोविंद रक्षक गोविंद पादमे गति गोविंद नमः पार्वतीपदे समय फोन पे स्क्यानर ಭಕ್ತಿಯಿಂದ ತಗೊಂಡ್ರಪ್ಪ ಯಾವುದು ಬೇಡ ಆ ಮಾತಂತೂ ಹೆಸರು ಚೆನ್ನಾಗಾಗಬೇಕು ಒಳ್ಳೆ ಹೆಸರು ಬರಬೇಕು ಅದು ತಗೊಂಡ್ಬೇಕು ಕಾಲ್ಕೊಳ್ವೆ ಎಷ್ಟು ಮಾಡಲಿ ಫೋನ್ ಸಮಯ ಅದಕ್ಕೆ ಕೈ ಅಲ್ಲ ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿ ವಿಪತ್ತು ಉಪಶಮನ ಪ್ರಕೃತಿ ವಿಪತ್ತು ರಾಜ್ಯ ಆ ಒಂದು ಯೋಜನೆ ಅಡಿಯಲ್ಲಿ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮದ ನೈರ್ಮಲ್ಯಕ್ಕೋಸ್ಕರ ಒಂದು ಚರಂಡಿ ಒಂದು ಕಾಮಗಾರಿಯನ್ನು ಇವತ್ತು ಗುದ್ಲಿ ಪೂಜೆ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮ ಮೊನ್ನೆ 28/6 ನಡೆದಂತಹ ಚಿಂತಾಮಣಿಯಲ್ಲಿ ನಡೆದಂತಹ ಎಲ್ಲ ಸುಮಾರು 153 ಕೋಟಿ ರೂಗಳ ಎಲ್ಲ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಆ ಒಂದು ಇದರಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ಇನ್ನೂ ಅನೇಕ ಗಣ್ಯರ ಸಮ್ಮುಖದಲ್ಲಿ ಆವತ್ತು ಎಲ್ಲನೂ ಶಂಕುಸ್ಥಾಪನೆ ಮತ್ತು ಕೆಲವು ಕಾರ್ಯಕ್ರಮ ಉದ್ಘಾಟನೆ ಸಹ ಆಗಿದೆ. ಆ ಒಂದು ಅಂಗವಾಗಿ ಇವತ್ತು ಗ್ರಾಮದಲ್ಲಿ ಏನು ಚರಂಡಿ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ ಆ ಸ್ಥಳದಲ್ಲಿ ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಹಾಗೂ ಎಲ್ಲರೂ ಇಲ್ಲಿ ನಮ್ಮ ಮುಖಂಡರು ಎಲ್ಲರೂ ಸೇರಿ ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾಮಗಾರಿ ಏನಿದೆ ಗ್ರಾಮಕ್ಕೆ ಬಹಳ ಅವಶ್ಯಕವಾಗಿದ್ದು ಇದರಿಂದ ನೈರ್ಮಲ್ಯ ಬಹಳ ಕಾಪಾಡುವಂಥ ಒಂದು ಈ ನಿಟ್ಟಿನಲ್ಲಿ ಒಂದು ಕಾಮಗಾರಿ ಬಹಳ ಒಂದು ಪ್ರಮುಖವಾದ ಪಾತ್ರ ವಹಿಸ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ, ಈ ಒಂದು ಸದುಪಯೋಗದ ಗ್ರಾಮಸ್ಥರು ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ದೇವರಂತ ನಮ್ಮ ಗ್ರಾಮದಲ್ಲಿ 30 ಲಕ್ಷ ರೂಪಾಯಿ ಕಾಮಗಾರಿಗೆ ನಮ್ಮ ಕೃಷ್ಣಮೂರ್ತಿ ಅಣ್ಣವರ ಇದರಲ್ಲಿ ಮುಖಂಡತ್ವದಲ್ಲಿ ನಾವೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ವಿ. ಕಾರಣ ಇಷ್ಟೇ, ನಮ್ಮ ಗ್ರಾಮದಲ್ಲಿ ಮೊನ್ನೆ ಮಳೆ ಬಂದಾಗ ಸುಮಾರು ಒಂದು 100 ಮನೆಗೆ ಮಳೆ ನೀರು ನುಗ್ಗಿ ಆ ಮನೆಗಳವರೆಲ್ಲ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗಿತ್ತು. ಆ ಸಮಯದಲ್ಲಿ ನಮ್ಮ ಶಾಸಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರ ಗಮನಕ್ಕೆ ತಂದಾಗ ಅವರು ಸ್ಪಂದಿಸಿ ಈ ರಾಜ್ಯ ವಿಪತ್ತು ನಿರ್ವಹಣಾ ಇದರಲ್ಲಿ ಫಂಡಲ್ಲಿ ಒಂದು 30 ಲಕ್ಷ ಅನುದಾನ ಕೊಡಿಸಿದ್ದಾರೆ. ಅವರು ನಮ್ಮ ಗ್ರಾಮದ ಪರವಾಗಿ ಆ ಅನುದಾನ ಕೊಡಿಸಿದ್ದಕ್ಕೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನೀಡ್ತಾ ಇದ್ದೀವಿ. ಅದೇ ರೀತಿ ನಾವು ಏನೇ ಕೆಲಸ ಮಾಡಿದ್ರು ನಮ್ಮ ಜನಪ್ರಿಯ ಶಾಸಕರು ನಮ್ಮ ಉನ್ನತ ಸಚಿವರು ಸುಧಾಕರ್ ಅವರು ನಮ್ಮ ಗ್ರಾಮಕ್ಕೆ ವಿಶೇಷವಾಗಿ ಸ್ಪಂದನೆ ನೀಡ್ತಾ ಇದ್ದಾರೆ ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ.